ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ರವೆ ಬರ್ಫಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಬೆಂಗಾಲಿ ಸ್ಟೈಲಲ್ಲಿ ತುಂಬ ಬೆಂಗಾಲಲ್ಲಂತೂ ತುಂಬ ಫೇಮಸ್. ಇದು ಫಂಕ್ಷನ್ಗಳಲ್ಲಿ, ಮದುವೆ ಮನೇಲಿ ಇದು ಕಂಪಲ್ಸರಿಯಾಗಿ ಮಾಡ್ತಾರೆ. ತುಂಬ ಈಸಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಒಂದ್ಸಲಿ ಮಾಡಿ ನೋಡಿ, ಸುಲಭವಾಗಿ ಮಾಡ್ಬೋದು. ಇದು ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಾನು. ಫಸ್ಟು ಒಂದು ಕಡಾಯಿಗೆ ಅರ್ಧ ಕಪ್ಪು ತುಪ್ಪ ಹಾಕ್ಕೋಬೇಕು. ಇವಾಗ ಅದಕ್ಕೆ 1 ಕಪ್ಪು ರವೆ ಹಾಕ್ಕೋಬೇಕು. ಬಾಂಬೆ ರವೆ ಅಂದರೆ ಸಣ್ಣ ರವೆ ಹಾಕ್ಕೋಬೇಕು. ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ರವೆ ಟೈಮ್ ತೊಗೊಳುತ್ತೆ ಉರಿಯೋಕ್ಕೆ. ನಂಗಂತೂ ಒಂದು 10 ನಿಮಿಷ ಟೈಮ್ ತೊಗೊಂತು. ಈಗ ಅದಕ್ಕೆ ಕಟ್ ಮಾಡಿರೋವಂಥ ದ್ರಾಕ್ಷಿನ 1 ಟೀ ಸ್ಪೂನು, ಕಟ್ ಮಾಡಿರೋವಂಥ ಗೋಡಂಬಿನ 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಬಿರಿಯಾನಿ ಎಲೆ ಹಾಕ್ಕೋಬೇಕು. ಬಿರಿಯಾನಿ ಎಲೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು. ಅದ್ರದ್ದು ಸುವಾಸನೆ ಎಲ್ಲ ಬಿರಿಯಾನಿ ಎಲೆಯಿಂದನೇ ಬರುತ್ತೆ. ಇದಕ್ಕೆ ಬಿಸಿ ಬಿಸಿ ಆಗಿರೋಂಥ 2 ಕಪ್ಪು ನೀರು ಹಾಕ್ಕೋಬೇಕು. ತಣ್ಣಗಿರೋ ನೀರು ಹಾಕ್ಬಾರ್ದು, ಚೆನ್ನಾಗಿ ಕಾಯಿಸಿರೋ ನೀರೇ ಹಾಕಬೇಕು. ಹಾಕ್ಬಿಟ್ಟು ಈಗ ಇದನ್ನು ಒಂದು 3-4 ನಿಮಿಷ ಹಿಂಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೋಬೇಕು. ಈಗ ಇದಕ್ಕೆ 1 ಕಪ್ಪು ಸಕ್ಕರೆ ಹಾಕ್ಕೋಬೇಕು. ಹಾಕ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದು ಸಕ್ಕರೆ ಪಾಕ ಬರುತ್ತಲ್ಲ, ಆ ಸಕ್ಕರೆ ಪಾಕ ಬಿಟ್ಕೊಳ್ಳುತ್ತೆ. ಇವಾಗ ಅದಕ್ಕೆ ಇದು ಪೂರ್ತಿ ಆಪ್ಷನಲ್ಲು. ಆರೆಂಜ್ ಕಲರು ಒಂದು ಅರ್ಧ ಪಿಂಚು ಮತ್ತು ರೆಡ್ ಕಲರು ಅರ್ಧ ಪಿಂಚು. ಇದು ಬೆಂಗಾಲ್ ಸ್ಟೈಲಲ್ಲಿ ಸ್ವೀಟ್ ಮಾಡೋದಕ್ಕೋಸ್ಕರ ಅವರು ಇದನ್ನು ಮಿಸ್ ಮಾಡ್ದಿರ ಹಾಕ್ತಾರೆ, ಕಲರ್ಫುಲ್ ಆಗಿರಲಿ ಅಂತೇಳ್ಬಿಟ್ಟು. ನಿಮ್ಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಫುಡ್ ಕಲರನ್ನ. ನೋಡಿ, ಈಗ ಅದು ಪ್ಯಾನು ತಾವ ಬಿಟ್ಕೊತಾ ಇದೆಯಲ್ಲ, ನೋಡಿ ತಳ ಬಿಟ್ಕೊತಾ ಇದೆಯಲ್ಲ. ಇವಾಗ ಈ ಥರ ತಳ ಎಲ್ಲ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ನೋಡಿ ಎಷ್ಟು ನೀಟಾಗಿ ತಳ ಬಿಟ್ಕೊತಾ ಇದೆ ಅಂತೇಳ್ಬಿಟ್ಟು. ಈಗ ಅಷ್ಟೇ, ಈಗ ಇದಕ್ಕೆ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪನ ಈ ಥರ ಹಚ್ಕೋಬೇಕು. ನಾವು ರೆಡಿ ಮಾಡ್ಕೊಂಡಿರೋಂಥ ರವೆನ ಅದರಲ್ಲಿರೋ ಬಿರಿಯಾನಿ ಎಲೆ ತೆಗೆದಾಕ್ಬಿಟ್ಟು ಹಾಕ್ಕೋಬೇಕು. ನಾವು ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೋಬಾರ್ದು, ಸುವಾಸನೆ ಎಲ್ಲ ಬಿರಿಯಾನಿ ಎಲೆಯಿಂದನೇ ಬರುತ್ತೆ. ನೋಡಿ, ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಬಿಸಿ ಇದ್ದಾಗೆ ತಟ್ಕೋಬೇಕು. ಎಲ್ಲ ಈ ಥರ ಎಲ್ಲ ನೀಟಾಗಿ ತಟ್ಕೊಂಡು ಇವಾಗ ಅದಕ್ಕೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಸವರ್ಕೊಂಡು ಅದನ್ನು ಮತ್ತೆ ನೈಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದು 2 ಅವರ್ ಅದು ತಣ್ಣಗೆ ಹೋಗ್ಬಿಟ್ಬಿಡ್ಬೇಕು. ಇವಾಗ ತಣ್ಣಗಾದ್ಮೇಲೆ ಅದನ್ನು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸ್ಕ್ವೇರ್ ಶೇಪಲ್ಲಾದರೂ ಕಟ್ ಮಾಡ್ಬೋದು, ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು. ಇಷ್ಟೇ. ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನಾವು ಪ್ಲೇಟಿಂದ ಈ ಥರ ತೆಗಿಬೇಕು. ಅದರ ಮೇಲೆ ನಾನು ಡೆಕೋರೇಷನ್ಗೋಸ್ಕರ ಒಂದು ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟೇ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.